ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು 10ನೇ ತರಗತಿ ಪಾಠ 2 ವ್ಯಾಘ್ರಗೀತೆಯ ಲೇಖಕರ ಪರಿಚಯವನ್ನು ತಿಳಿದುಕೊಳ್ಳೋಣ. ಪಾಠ 2 ವ್ಯಾಘ್ರಗೀತೆಯ ಲೇಖಕರು ಎ.ಎನ್. ಮೂರ್ತಿರಾವ್. ಎ.ಎನ್. ಮೂರ್ತಿರಾವ್ರವರ ಪರಿಚಯವನ್ನು ನಾವು ಇವತ್ತಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಎ.ಎನ್. ಮೂರ್ತಿರಾವ್ರವರ ಪೂರ್ಣ ಹೆಸರು ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಎ ಅಂದರೆ ಅಕ್ಕಿಹೆಬ್ಬಾಳು, ಎನ್ ಅಂದರೆ ನರಸಿಂಹ, ಅವರ ಹೆಸರು ಮೂರ್ತಿರಾವ್. ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್, ಇದನ್ನು ನೀವು ನೆನ್ಪಿಟ್ಕೊಳ್ಳಿ. ನಂತರ ಇವರ ಕಾಲ ಮತ್ತು ಸ್ಥಳದ ಬಗ್ಗೆ ತಿಳ್ಕೊಳ್ಳೋದಾದರೆ, ಎ.ಎನ್. ಮೂರ್ತಿರಾವ್ರವರ ಕಾಲ 1900. ಇವರು 1900ರಲ್ಲಿ ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ನಾವು ಆವಾಗಲೇ ಅವರ ಪೂರ್ಣ ಹೆಸರನ್ನು ತಿಳ್ಕೊಂಡ್ವಿ. ಅಕ್ಕಿಹೆಬ್ಬಾಳು ನರಸಿಂಹ ಮೂರ್ತಿರಾವ್. ಅವರ ಊರಿನ ಹೆಸರು ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳು. ಇವರ ಕಾಲ 1900. ಸುಲಭವಾಗಿ ನೆನಪಿಟ್ಕೊಳ್ಳುವಂತಹ ಸಂಖ್ಯೆ 1900. 1900 ಮಂಡ್ಯ ಜಿಲ್ಲೆಯ ಅಕ್ಕಿಹೆಬ್ಬಾಳಿನಲ್ಲಿ ಜನಿಸಿದರು. ಈ ಎರಡನ್ನೂ ಕೂಡ ನೀವು ನೆನಪಿಟ್ಕೊಳ್ಳುವಂತಹದಕ್ಕೆ ಸುಲಭವಾಗಿರುತ್ತದೆ. ಅವರ ಪೂರ್ಣ ಹೆಸರು, ಕಾಲ ಹಾಗೂ ಸ್ಥಳ. ಆಧುನಿಕ ಕನ್ನಡದ ಪ್ರಮುಖ ಗದ್ಯ ಬರಹಗಾರರಾದ ಇವರು ಪ್ರಬಂಧಕಾರರಾಗಿಯೇ ಮಾನ್ಯರಾಗಿದ್ದಾರೆ. ಆಧುನಿಕ ಕನ್ನಡ ಸಾಹಿತ್ಯದ ಪ್ರಮುಖ ಗದ್ಯ ಬರಹಗಾರರು, ಸಾಹಿತಿ, ಕಾದಂಬರಿಕಾರ, ಪ್ರಬಂಧಕಾರರಾಗಿರುವಂತಹ ಎ.ಎನ್. ಮೂರ್ತಿರಾವ್ರವರು ಪ್ರಮುಖವಾಗಿ ಅವರು ಆರಿಸಿಕೊಂಡಿರುವಂತಹ ಕ್ಷೇತ್ರ ಪ್ರಬಂಧ ಕ್ಷೇತ್ರ. ಈ ಪ್ರಬಂಧದಲ್ಲಿಯೇ ಹೆಚ್ಚು ಅವರು ತಮ್ಮನ್ನು ಗುರುತಿಸಿಕೊಂಡಿರೋದ್ರಿಂದ ಗದ್ಯ ಬರಹಗಾರರಾಗಿದ್ದರೂ ಕೂಡ ಪ್ರಬಂಧಕಾರರಾಗಿ ಮಾನ್ಯರಾಗಿದ್ದಾರೆ. ಇವರ ಪ್ರಮುಖ ಕೃತಿಗಳು ಹಗಲುಗನಸುಗಳು, ಅಲೆಯುವ ಮನ, ಅಪಾರ ವಯಸ್ಕನ ಅಮೆರಿಕ ಯಾತ್ರೆ, ಇದು ಅವರ ಪ್ರವಾಸ ಕಥನ, ಮಿನುಗು ಮಿಂಚು, ಪೂರ್ವಸೂರಿಗಳೊಡನೆ ಚಂಡಮಾರುತ. ಇನ್ನೊಮ್ಮೆ ಹೇಳ್ತೀನಿ. ಹಗಲುಗನಸುಗಳು, ಅಲೆಯುವ ಮನ, ಅಪಾರ ವಯಸ್ಕನ ಅಮೆರಿಕ ಯಾತ್ರೆ, ಮಿನುಗು ಮಿಂಚು, ಪೂರ್ವಸೂರಿಗಳೊಡನೆ ಚಂಡಮಾರುತ, ಇದು ಅವರು ಬರೆದಿರುವಂತಹ ಕೃತಿಗಳು. ಇವನ್ನಿಷ್ಟನ್ನು ಕೂಡ ನೀವು ಪರೀಕ್ಷೆಯಲ್ಲಿ ನಮೂದಿಸಬೇಕು. ನೆನ್ಪಿಟ್ಕೊಳ್ಳಿ. ಅಪಾರ ವಯಸ್ಕನ ಅಮೆರಿಕ ಯಾತ್ರೆ ಇದೊಂದು ಪ್ರವಾಸ ಕಥನ. ಇವರ ಚಿತ್ರಗಳು ಪತ್ರಗಳು ಎಂಬ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಸ್ನೇಹಿತರೆ, ಇವರಿಗೆ 1979ರಲ್ಲಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಅದು ಯಾವ ಕೃತಿಗೆ ಅಂದರೆ ಚಿತ್ರಗಳು ಮತ್ತು ಪತ್ರಗಳು. ನಿಮಗೆ ಇಸ್ವಿಯನ್ನು ಮೆನ್ಷನ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಇದನ್ನು ನೀವು ಪರೀಕ್ಷೆಯಲ್ಲಿ ಬರೀರಿ. ಚಿತ್ರಗಳು ಪತ್ರಗಳು. ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಇವರ ದೇವರು ಅನ್ನುವಂತಹ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ಪಂಪ ಪ್ರಶಸ್ತಿ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪ್ರಥಮವಾಗಿ ಪಡೆದಂತಹ ಲೇಖಕರು ಯಾರು, ಅದು ನಿಮಗೆ ಗೊತ್ತಿದ್ದರೆ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇವರ ದೇವರು ಎಂಬ ಕೃತಿಗೆ ಪಂಪ ಪ್ರಶಸ್ತಿ ಲಭಿಸಿದೆ. ನಂತರ ಇವರಿಗೆ ಬಂದಿರುವಂತಹ ಪ್ರಶಸ್ತಿಗಳನ್ನು ನೋಡೋದಾದರೆ, ಇವರು 1984ರಲ್ಲಿ ಕೈವಾರದಲ್ಲಿ ಸಮಾವೇಶಗೊಂಡ 56ನೆಯ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ಇದು ಅವರು ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರಲ್ಲ, ಅದನ್ನು ಕೊಟ್ಟಿದ್ದಾರೆ. ಇಸ್ವಿಯನ್ನು ನೋಡ್ಕೊಳ್ಳಿ. 1984 ಕೈವಾರದಲ್ಲಿ ನಡೆದ 56ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ. ಇತ್ತೀಚೆಗೂ ಕೂಡ ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತು. ಅದು ಎಷ್ಟನೇ ಸಮ್ಮೇಳನ ಅನ್ನೋದು ನಿಮಗೆ ಗೊತ್ತಿದ್ದರೆ ಅದನ್ನು ಕೂಡ ಕಾಮೆಂಟಲ್ಲಿ ತಿಳಿಸಿ. ಈ ತರಗತಿ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಹೀಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ. ಇನ್ನೂ ಹೆಚ್ಚು ಹೆಚ್ಚು ವಿಡಿಯೋಗಳನ್ನು ಕಳಿಸ್ತಾ ಇರ್ತೀನಿ. ಆ ವಿಡಿಯೋಗಳಿಗೆ ಕೂಡ ನೀವು ಪ್ರತಿಕ್ರಿಯೆ ನೀಡಿ. ಧನ್ಯವಾದಗಳು.